ಪಿಡಿಒಗಳಾದ ರಮೇಶ್ ಬಾಬು ಹಾಗೂ ಹರೀಶ್ ಕುಮಾರ್ ವಿರುದ್ಧ ಕೆಆರ್ಎಸ್ ಸಂಘಟನೆಯಿಂದ ಪ್ರತಿಭಟನೆ. ಕೋಲಾರ ತಾಲೂಕಿನ ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗಳಾದ ರಮೇಶ್ ಬಾಬು ಹಾಗೂ ಹರೀಶ್ ಕುಮಾರ್ ಮಾಡಿರುವ ಭ್ರಷ್ಟಾಚಾರ ವಿರುದ್ಧ ಪ್ರತಿಭಟನೆ. ಕೋಲಾರ ತಾಲೂಕಿನ ವಡಗೂರು ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗಳಾದ ರಮೇಶ್ ಬಾಬು ಹಾಗೂ ಹರೀಶ್ ಕುಮಾರ್ ಅವರುಗಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿರುವ ಭ್ರಷ್ಟಾಚಾರ ಲೋಕಾಯುಕ್ತ ತನಿಖೆ ನಡೆಸಬೇಕು ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿ. ಚಿಕ್ಕನಾರಾಯಣ ನೇತೃತ್ವದಲ್ಲಿ ಕೋಲಾರ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕ ಜಿ. ಚಿಕ್ಕನಾರಾಯಣ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ನಾರಾಯಣ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ. ಮಂಜುನಾಥ್, ರಾಜ್ಯ ಕಾರ್ಮಿಕರ ಘಟಕದ ಅಧ್ಯಕ್ಷ ಚಿಂಟು ಆರ್ಟ್ಸ್ ಜಿ. ರಾಮಚಂದ್ರ, ರಾಜ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಕೋಲಾರ ಜಿಲ್ಲಾ ಅಧ್ಯಕ್ಷ ವಿ. ಅಮರೇಶ್, ಕೋಲಾರ ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷೆ ಶ್ರೀಮತಿ ಉಮಾರಾಣಿ ಸಂಘಟನೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ರಾಮಚಂದ್ರ ಗ್ರಾಮದ ಒಬ್ಬ ರೈತಾಪಿ ವರ್ಗದವರು ಅಂತ ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಲಿತ ಚಳುವಳಿಗಳನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಕ್ಕಲೆಬ್ಬಿಸಿ ನಾವು ಇವತ್ತಿನ ದಿವಸ ಹರಿದಾಡಿ, ಹೋರಾಡಿ, ಹಾರಾಡಿ, ಚೀರಾಡಿ, ಹಗಲು ರಾತ್ರಿ ಬಿಸಿಲೆನ್ನದೆ ಮಳೆ ಎನ್ನದೆ ನಾವು ಗುಡುಗಿದ್ರೆ ನಮ್ಮನ್ನು ಎಷ್ಟು ಕಡೆಗಣಿಸ್ತಾರೆ ಅಂತ ಹೇಳಿದ್ರೆ, ಆದ್ರೂ ಅವ್ರಿಗೆ ನಾವು ವೆಲ್ ಆ್ಯಂಡ್ ಬೇಸ್ ಅವ್ರಿಗೆ ನಾವು ಸ್ವಾಗತಗಳನ್ನು ಕೋರ್ತೀವಿ. ನಮ್ಮನ್ನು ಕಡೆಗಣಿಸಿ ನಮ್ಮ ಮೇಲೆ ಕೇಸುಗಳನ್ನು ಹಾಕಲೇಬೇಕು ಅಂತ ಅವ್ರಿಗೆ ಬಾಬಾ ಸಾಹೇಬ್, ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಇವರು ಪೆರಿಯಾರ್ ರಾಮಸ್ವಾಮಿ ಅವರು ಒಳ್ಳೇದು ಮಾಡಲಿ. ನಮ್ಮ ಮೇಲೆ ಕೇಸುಗಳು ಹಾಕ್ಸಿದ್ರೆ ಒಳ್ಳೆಯದು. ಇವತ್ತಿನ ದಿವಸ ನಾಯಕನಾದವನ ಮೇಲೆ ಕೇಸುಗಳು ಹಾಕ್ಕೋಬೇಕು, ಕೊಲೆಗಳೂ ಆಗಬೇಕು. ಇದೊಂದು ಇತಿಹಾಸದಲ್ಲಿ ಉಳಿಯುವಂಥ ಒಂದು ಘಟನೆಗಳು ನಡೀಲಿ, ಅದಕ್ಕೆ ತೊಂದರೆ ಇಲ್ಲ. ಅದನ್ನು ನಾವು ರಾಮಚಂದ್ರ ಗ್ರಾಮದ ಒಬ್ಬ ರೈತಾಪಿ ವರ್ಗದವರು ಸುಮಾರು 70 ವರ್ಷಗಳ ಕಾಲಯಾನದಿಂದ ಇಂದಿನ ದಿನಮಾನಗಳವರೆಗೂ ಉಳುಮೆ ಮಾಡಿ ಸಾಗು ಭೂಮಿಯನ್ನು ಮಾಡಿ ಇವತ್ತಿನ ದಿವಸ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅಂಥ ಸಾಗು ಭೂಮಿಯಲ್ಲಿರುವಂತಹ ರೈತಾಪಿ ವರ್ಗದವರ ಮೇಲೆ ಒಬ್ಬ ಪೊಲೀಸ್ ಪೇದೆ ಲಕ್ಷ್ಮಣ ಮೂರ್ತಿ ಎಂಬಂಥವರು ಅವರ ತಂದೆ ಹಸುನಿಗಿದ್ದಾರೆ. ಈ ದೇಶದ ಗಡಿ ಕಾಯುವಂಥ ಒಬ್ಬ ಯೋಧ. ನಾನು ಆ ಒಂದು ಸೇವೆಗೆ ಆ ದಿವಂಗತ ಮಾಜಿ ಯೋಧನಿಗೆ ನಾವು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ, ಇಲ್ಲ ಅಂತೇಳಿ. ಆದರೆ ಆತನು ಜೀವಂತವಾಗಿ ಇದ್ದಿದ್ರೆ ನಾವು ಆ ಸ್ಥಳವನ್ನು ನಾವು ಅವ್ರಿಗೆ ಬಿಟ್ಟುಕೊಡ್ತೀವಿ. ಆದರೆ 70 ವರ್ಷಗಳಿಂದ ಅವರು ಸಾಗು ಭೂಮಿಯಾಗಿ ಮಾಡಿರ್ತಕ್ಕಂಥ ಒಬ್ಬ ಜಿರಾಯಿತಿದಾರ, ಒಬ್ಬ ಕೃಷಿಕನಾಗಿರುವಂಥವರ ಆ 4 ಜನರನ್ನು ಇವತ್ತಿನ ದಿವಸ ನಮ್ಮ ADC ಮಹಾತಾಯಿ ಮಂಗಳ ಎಂಥ ಮಂಗಳ, ಎಂಥ ಪವಿತ್ರವಾದಂಥ ಹೆಸರಿಟ್ಕೊಳ್ತಂಥ ಮಂಗಳ ಅಂತ ಹೆಸರಿಟ್ಕೊಂಡವರು ಇವತ್ತಿನ ದಿವಸ ದಲಿತರನ್ನು ನಾವು ಚೂ ಬಿಟ್ಟು ದಲಿತರ ಮೇಲೆ ದಲಿತರನ್ನು ಎತ್ತಿಕಟ್ಟಿ ಆ ಒಂದು ನಿವೃತ್ತ ಮಾಜಿ ಸೈನಿಕನ ಪುತ್ರ ಪೊಲೀಸ್ ಪೇದೆಯ ಬಳಿ ಹಣವನ್ನು ಪಡೆದು ಲಕ್ಷಾಂತರ ರೂಪಾಯಿಗಳ ಹಣವನ್ನು ಪಡೆದು 8 ಎಕರೆ ಜಮೀನನ್ನು ಅವ್ರ ಹೆಸರಿಗೆ ಮಂಜೂರು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 70 ವರ್ಷಗಳಿಂದ ಉಳುಮೆ ಮಾಡಿರ್ತಕ್ಕಂಥ ಒಬ್ಬ ಕೃಷಿಕ ಏನಾಗಬೇಕು, ಅದನ್ನೇ ನಂಬಿ ಜೀವನ ಮಾಡತಕ್ಕಂಥ ಒಬ್ಬ ಕೃಷಿಕ ಏನಾಗಬೇಕು. ಆದರೆ ಇದನ್ನೆಲ್ಲ ಬದಿಗುತ್ತೆ ನಾಳೆ ನಾವು ಸರ್ವೆ ಮಾಡುವಂಥದ್ದನ್ನು ನಾವು ನಿಲ್ಲಿಸಿದರೆ ಮತ್ತೆ ರೀಸರ್ವೆಗೆ ಒಂದು ಆದೇಶ ಮಾಡಿದಾರಂತೆ. ಇಷ್ಟು ನೀತಿಗಟ್ಟ ಅಧಿಕಾರಿಯ ಮಂಗಳ ಎನ್ನುವರು ಬಂಗಾರಪೇಟೆ ತಾಲೂಕಿನಲ್ಲಿ ಇಷ್ಟೆಲ್ಲ ಹಗರಣಗಳು ಮಾಡಿದ್ದಾರೆ ಅಂತ ನಮ್ಮ ಹತ್ರ ನಿದರ್ಶನಗಳಿದೆ, ಪುರಾವೆಗಳಿದೆ. ಮಂಗಳವರವರೇ, ಇದನ್ನೆಲ್ಲ ಮಾಡೋದು ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡಬೇಡ. ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ, ಆದರೆ ದಲಿತರ ಚಳುವಳಿಗಳನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ. ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಕೇಸುಗಳು ಹಾಕ್ಸ್ತೀರಾ. ಇದು ಎಷ್ಟು ಮಾತಾಡೋದು? ನೀವು ಎಂಥ ಸರ್ಕಾರ, ಎಂಥ ಅಧಿಕಾರಿಗಳು, ನಿಮಗೆ ನಾಚಿಕೆ ಆಗಬೇಕು. ಹೋರಾಟಗಾರರ ಮೇಲೆ ಕೇಸ್ ಹಾಕೋ ಅನ್ನೋಂಥವ್ರಿಗೆ ಎಲ್ರಿಗೂ ನಾಚಿಕೆ ಆಗಬೇಕು. ಯಾಕೆ ಹೋರಾಟ ಮಾಡೋದು ತಪ್ಪ? ದಲಿತರನ್ನು ಬೈದ್ರೆ ಬೈಸ್ಕೊಂಡು ಬರಬೇಕಾ? ಯಾಕೆ ನಾವು ತಿರುಗಿ ಬಿದ್ದು ಅದನ್ನು ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಇಲ್ಲಿ ಸ್ಥಳದ ಕಾಯ್ದೆಗಳಡಿಯಲ್ಲಿ ನೀವು ಕೇಸ್ಗಳು ಹಾಕ್ಸ್ತೀರ. ಇದು ಎಷ್ಟು ಮಾತ್ರ ಸರಿ ಅನ್ನುವಂಥದ್ದನ್ನು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಈ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ, ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತೀನಿ. ಆದರೆ ಪ್ರಸ್ತುತ ರಾಜಕಾರಣವನ್ನು ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ನಮ್ಮ ಹೋರಾಟಗಳು ಮಾಡೋದೇ ತಪ್ಪ? ನಮ್ಮ ಹೋರಾಟಕ್ಕೆ ಸ್ಪಂದಿಸದೇ ಇದ್ದ ಕಾರಣದಲ್ಲಿ 2ನೇ ಹಂತದ ಹೋರಾಟಗಳನ್ನು ಆಕ್ರೋಶ ಭರಿತ ಹೋರಾಟಗಳಲ್ಲಿ ಏನಾಗುತ್ತೆ ಹೇಳಿ? ಕೂಗಾಡ್ಕೊಂಡು ನಮ್ಮ ಹೋರಾಟ ಈ ಒಂದು
ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಕೆಲವು ಕಾರಣಾಂತರಗಳಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಲ್ಲದ ಕಾರಣದಿಂದಾಗಿ ಮತ್ತು ಅವರಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಉಪ ಕಾರ್ಯದರ್ಶಿಗಳು ಇಲ್ಲದ ಕಾರಣದಿಂದಾಗಿ ಅದು ನೋಡಿ ನಮ್ಮ ದುರಾದೃಷ್ಟ ಹೆಂಗಿದೆಯೋ ಅದೂ ಇಲ್ಲ ಇದೂ ಇಲ್ಲ, ಅದ್ರ ಜೊತೆಗೆ ಇವನು ಇಲ್ಲ. ಹೆಂಗಿದೆ ಅಂತ ಹೇಳಿದ್ರೆ ಕಳ್ಳರಿಗೆ ರಕ್ಷಣೆ ಕೊಡುವಂತಹ ಅಧಿಕಾರಿಗಳು ಎನ್ನುವಂಥದ್ದನ್ನು ಸಾಬೀತೇ ಮಾಡ್ತಾ ಇದ್ದಾರೆ. ಕಳ್ಳರ ರಕ್ಷಣೆ ಮಾಡ್ಕೋಬೇಕು. ಕಳ್ಳರ ರಕ್ಷಣೆ ಮಾಡಿದ್ರಿಂದ ಕದ್ದಿರ್ತಕ್ಕಂಥದ್ರಲ್ಲಿ ಪಾಲಿಲ್ಲ. ಒಬ್ಬ ಹಕ್ಕು ಮಾಹಿತಿ ಎಷ್ಟು ಹೇಳ್ಕೊಂಡು ಬಂದಿರ್ತಕ್ಕಂಥ ಕಬಳಿಸುವಂಥ ಗದೀಮನಿಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಹೋರಾಟಗಾರರಿಗಿಲ್ಲ. ಅವನು ಈ ಸಮಾಜ ಸೇವಕರ ಈ ರೀತಿಯಾಗಿ ನಿಂತು ಹೋರಾಟ ಮಾಡುವಂಥ ಹೋರಾಟಗಾರನ ಆದರೆ ಅವನಿಗಿರ್ತಕ್ಕಂಥ ಬೆಲೆ, ಅವನಿಗೆ ಕೊಡ್ತಕ್ಕಂಥ ಭಯ ಇವತ್ತಿನ ದಿವಸ ಹೋರಾಟಗಾರರಿಗಿಲ್ಲ. ಅವನಿಗೊಂದು ರಕ್ಷಣಾ ಇಲಾಖೆಯವರು, ಒಂದು ಪೊಲೀಸ್, ಎಷ್ಟು ನಾಚಿಕೆ ಆಗಬೇಕು ನೋಡ್ರಿ. ನಾವು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಇಲ್ಲ ಸಲ್ಲದ ರೀತಿಯಲ್ಲಿ ನಮ್ಮ ಮೇಲೆ ಆಪಾದನೆಗಳು ಮಾಡ್ತಾರೆ. ನಮ್ಮನ್ನು ಪ್ರಶ್ನೆ ಮಾಡಿ ನಾವು ಆಕ್ರೋಶವಾಗಿ ಈ ರೀತಿ ಮಾತಾಡಿದ್ರೆ, ಅವನೆಲ್ಲ ಮಾತಾಡಿದ್ರೆ ನಮ್ಮ ಹತ್ರ ರೆಕಾರ್ಡ್ ಇದೆ, ಇವನ ಮೇಲೆ ಕೇಸ್ ಹಾಕ್ಸಿ ಅಂತಾರೆ. ಇನ್ನು ಯಾವ ರೀತಿ ಕೇಳಬೇಕು? ಯಾವ ರೀತಿ ಕೇಳಬೇಕು? ಒಬ್ಬ ಹಕ್ಕು ಮಾಹಿತಿಯ ಹೆಸರು ಹೇಳ್ಕೊಂಡು, ಹಕ್ಕು ಮಾಹಿತಿಯ ಹೆಸರಲ್ಲೇ ಅರ್ಜಿಗಳನ್ನು ಕೊಟ್ಕೊಂಡು ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುವಂಥವನಿಗೆ ಇರ್ತಕ್ಕಂಥ ಬೆಲೆ ನಮಗಿಲ್ಲ. ದಯವಿಟ್ಟು ಇದನ್ನು ಹೈಲೈಟ್ ಮಾಡಿ ಸರ್, ಪ್ಲೀಸ್. ಆ ಅಧಿಕಾರಿಗಳು ಅವ್ನು ಭಯ ಪಡೋದು, ಅವ್ನು ಓಡ್ ಹೋಗ್ತಾರೆ, ಅವ್ನು ಹೋಗ್ಬಿಟ್ಟು ಅವ್ನು ನಿಂತ್ಕೊಂಡ್ರೆ, ಅವ್ನು ಕೂತ್ಕೊಂಡ್ರೆ ಅವ್ನು ನಿಂತ್ಕೊಳ್ತಾರೆ. ಏನು ಸಾರ್ ಅದು? ಇದು ಸಮಾಜ, ಇದು ಅಧಿಕಾರತ್ವ, ಇದು ರಾಜಕಾರಣ. ಇಂದಿನ ದಿನಮಾನಗಳಲ್ಲಿ ಹೋರಾಟಗಳನ್ನು ಮಾಡಿ ಬಿಟ್ಟಿರ್ತಕ್ಕಂಥ ನಮ್ಮ ದಲಿತ ಚಳುವಳಿಗಾರರ ಅವರ ರಕ್ತದ ಬೆವರಿನ ಹಾನಿಗಳಾಗಿ ನಾವು ಬಂದಿರತಕ್ಕಂಥವ್ರು ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಗಳನ್ನು ಸರಿಪಡೆಯುವಂಥದ್ದು ಎಷ್ಟು ಮಾತ್ರ ಸರಿ ಕಾಣುತ್ತೆ. ಆದ ಒಂದು ಕಾರಣದಿಂದಾಗಿ ಹಕ್ಕು ಮಾಹಿತಿ ಹೆಸರು ಹೇಳ್ಕೊಂಡು ಬರ್ತಕ್ಕಂಥವನಿಗೆ ರಕ್ಷಣಾ ಇಲಾಖೆ ಅವರು ರಕ್ಷಣೆ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡಿದವರು ಹೋರಾಟಗಾರ ಮೇಲೆ ಕೇಸ್ಗಳಾಗ್ತವೆ. ಇದು ಇವತ್ತಿನ ದಿವಸ ಈ ಒಂದು ಸಮಾಜ, ಈ ಒಂದು ನವ ಸಮಾಜ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ರೀತಿಯಾಗಿದ್ದರೆ ನಮಗೆ ಸಂವಿಧಾನ ಕೊಡ್ತಾ ಇದ್ದಾರ? ತನ್ನ ಮಕ್ಕಳನ್ನ ಕಳ್ಕೊಂಡ, ತನ್ನ ಹೆಂಡ್ತಿನ ಕರ್ಕೊಂಡ, ಭಾರತ ದೇಶ ಮಾತ್ರವಲ್ಲದೆ ಇಡೀ ವಿಶ್ವಾದ್ಯಂತ ತನ್ನ ಈ ಒಂದು ಭಾರತ ದೇಶಕ್ಕೆ ಉನ್ನತ ಮಟ್ಟದ ಸಂವಿಧಾನವನ್ನು ನಿರ್ಮಾಣ ಮಾಡಬೇಕು, ಒಂದು ರಚನೆ ಮಾಡಬೇಕಂತೇಳಿ ಇಡೀ ವಿಶ್ವದ ಸಂವಿಧಾನದ ಒಂದು ಅರ್ಥಪೂರ್ಣವಾದಂತಹ ಒಂದು ಪುಸ್ತಕಗಳನ್ನು ಆಧರಿಸಿ ಅದನ್ನು ಓದಿ ಅದನ್ನು ಅರ್ಥೈಸಿಕೊಂಡು ಆದರೆ ಇವತ್ತಿನ ದಿವಸ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟ. ಅಂಥ ಒಂದು ಸಂವಿಧಾನದ ಅಡಿಯಲ್ಲಿ ಈ ಒಂದು ದಿವಸ ಆ ಸಂವಿಧಾನದ ಕಾಯ್ದೆಗಳ ಅಡಿಯಲ್ಲಿ ನಾವು ಹೋರಾಟಗಳು ಮಾಡಿದ್ದೆ ತಪ್ಪು ಅಂತ ಹೇಳಿದ್ರೆ ಎಷ್ಟು ಮಾತ್ರ ಸರಿ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹೋರಾಟಗಾರರ ಮೇಲೆ ಕೇಸುಗಳು ಹಾಕೋದು, ವಸೂಲಿ ಮಾಡೋ ತಿನ್ನುವಂಥ ವಸೂಲಿಗಾರನಿಗೆ, ದಂಧೆಕೋರನಿಗೆ ರಕ್ಷಣೆ ಕೊಡೋದು, ಇದು ಇವತ್ತಿನ ದಿವಸ ಬಂದಿರ್ತಕ್ಕಂಥದ್ದು. ಆದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಒಂದು ಹಕ್ಕು ಮಾಹಿತಿ ಹೆಸರಲ್ಲಿ ಹೇಳ್ಕೊಂಡು ಇವತ್ತಿನ ದಿವಸ ಯಾವುದಾದ್ರೂ ಒಬ್ಬ ಅಧಿಕಾರಿಯನ್ನು ಅಮಾನತು ಮಾಡಿದಾನ? ನಿದರ್ಶನಗಳಿದೆಯಾ? ಹಕ್ಕು ಮಾಹಿತಿ ಹೆಸರು ಹೇಳ್ಕೊಂಡು ಅರ್ಜಿಗಳನ್ನು ಕೊಟ್ಕೊಂಡು ವಸೂಲಿ ಮಾಡುವಂಥವನಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ರಕ್ಷಣಾ ಇಲಾಖೆಯವ್ರನ್ನ ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದೇನಾದರೂ ಒಬ್ಬ ಅಧಿಕಾರಿಯನ್ನ ಹಕ್ಕು ಮಾಹಿತಿ ಹೆಸರು ಹೇಳಿ ನೀನು ಮಾಡಿರ್ತಕ್ಕಂಥ ಹಗರಣಗಳು ಈ ಥರ ಇದೆ, ನನ್ನ ಹತ್ರ ದಾಖಲೆಗಳಿದೆ, ನನ್ನ ಹತ್ರ ಪುರಾವೆಗಳಿದೆ, ನಿಮ್ಮನ್ನು ಅಮಾನತು ಮಾಡ್ತಾ ಇದ್ದೀನಿ, ನ್ಯಾಯಾಲಯದ ಮೂಲಕ ಅಮಾನತು ಮಾಡ್ತಾ ಇದ್ದೀನಿ ಅಂತ ನ್ಯಾಯಾಲಯದ ಮೆಟ್ಟಿಲೇರಾದರೂ ಏನಾದರೂ ಅಮಾನತು ಮಾಡುವಂಥದ್ದು ನಿದರ್ಶನಗಳಿದೆಯಾ? ಇಲ್ಲ. ಅದು ಬೇಡ, ಸೇವೆಯಿಂದ ಯಾವುದಾದ್ರೂ ಒಬ್ಬ ಅಧಿಕಾರಿಯನ್ನಾದರೂ ವಜಾ ಮಾಡಿದಾನ? ಇಲ್ಲ. ಆದರೆ ಅವನಿಗೆ ರಕ್ಷಣೆ, ಆದರೆ ಅರ್ಜಿಗಳು ಹಾಕ್ಕೊಂಡು ಇವತ್ತಂತ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡ್ತಕ್ಕಂಥ ವಂಚಕ, ಕೀಚಕ, ದಗಾಕೋರ, ದಗಲಬಾಜಿ, ಅವನಿಗೆ ರಕ್ಷಣೆ, ಅವನಿಗೆ ಪೊಲೀಸ್ ರಕ್ಷಣೆ ಕೊಡೋದು, ನಮ್ಮ ಮೇಲೆ ಕೇಸುಗಳು ಹಾಕೋದು. ಇದು ಎಂಥ ರಾಜಕಾರಣ, ಎಂಥ ಅಧಿಕಾರ? ಇಂಥದ್ದನ್ನು ಪ್ರಶ್ನೆ ಆಗಿದ್ದಲ್ಲಿ ನಮ್ಮ ಆಕ್ರೋಶ ಎಷ್ಟು ನೋವಾಗುತ್ತೆ. ಒಬ್ಬ ಯಾವನಾದ್ರೂ ನಮ್ಮನ್ನು ನಮ್ಮ ಅಂತ ಹೇಳಿದ್ರೆ ನಾವು ಕೇಳಿಸ್ಕೊಂಡು ಬರ್ಬೇಕಾ? ಅದನ್ನು ತಿರುಗಿ ಬಿದ್ದು ನಾವು ಒಂದು ಮಾತು ಕೇಳಿದಕ್ಕೆ ನಾವು 100 ಮಾತು ಕೇಳಿರ್ತೀವಿ, ಕೇಳ್ತೀವಿ. ಕೇಳಬಾರ್ದೇನು ನಾವು? ನೀನು ನಮ್ಮ ಅಂದಾಗ ನಾನು ಬಿಟ್ಬಿಡ್ಬೇಕಾ? ನೀನು ಕೊಲೆ ಮಾಡಿದ್ರೆ ನಾನು ಕೊಲೆ ಮಾಡಿಸ್ಕೊಂಡು ಬರಬೇಕಾ? ನಾನು ಕೈ ಕಡ್ದ ಕಟ್ಸ್ಕೊಂಡು ಬರಬೇಕಾ? ಇಂಥದ್ದನ್ನು ನಾವು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಕ್ರೋಶವನ್ನು ಇವತ್ತಿನ ದಿವಸ ನಾವು ತುಂಬ ನೋವಿನಿಂದ ಹೇಳ್ತಾ ಇದ್ದೀವಿ. ದಲಿತರೇ ಮಟ್ಟ ಆಗ್ತಿದ್ದಾರೆ, ದಲಿತ ಚಳುವಳಿಗಾರರನ್ನು, ದಲಿತ
ಅಧಿಕಾರಿಗಳು ಮತ್ತು ದಲಿತ ರಾಜಕಾರಣನೇ ನಮ್ಮನ್ನು ಮಟ್ಟ ಆಗ್ತಾ ಇದ್ದಾರೆ ಅಂತದೆ. ಇಷ್ಟು ಮಾತ್ರ ಸರಿ ಅನ್ನೋಂಥದ್ದನ್ನು ಹೇಳ್ತಾ ಇದ್ದೀನಿ. ಒಬ್ಬ ದಲಿತರಾಗಿರ್ತಕ್ಕಂಥ 8 ಎಕರೆ ಜಮೀನನ್ನು ಇವತ್ತಿನ ದಿವಸ ಉಳಿಸ್ಕೊಳ್ಳಿಕ್ಕೆ ಒಬ್ಬ ಬಲಿಷ್ಠ ವರ್ಗದವನಿಗೆ ಸಹಾಯ ಮಾಡ್ತಾ ಇದ್ದಾರೆ. ಒಬ್ಬ ಮಂಗಳ ಬಲಿಷ್ಠ ವರ್ಗದವರು ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಆದರೆ ಈ ಒಂದು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ 4 ಜನ ರೈತಾಪಿ ವರ್ಗದವರು ಏನಾಗಬೇಕು ಎನ್ನುವಂಥದ್ದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮಾನ್ಯ ಜಿಲ್ಲಾ ಸರ್ವೆ ಇಲಾಖಾ ಅಧಿಕಾರಿಗಳೇ, ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳು ನಿಮ್ಗೆ ಆದೇಶ ಮಾಡಲಿ, ಇನ್ನೊಬ್ಬರು ಆದೇಶ ಮಾಡಲಿ, ನಮ್ಮ ಒಂದು ಪ್ರಶ್ನೆ ಒಂದೇ, ಯಾರು ನಿಗದಿತವಾಗಿ ನಿರ್ದಿಷ್ಟವಾಗಿ ಆ ಒಂದು 8 ಎಕರೆ ಜಮೀನನ್ನು ಕೃಷಿಕರಾಗಿ ಮಾಡ್ತಾ ಇದ್ದಾರೋ ಆ ಕೃಷಿಕರಿಗೆ ನೀವು ದಯವಿಟ್ಟು ಅನುವು ಮಾಡಿಕೊಡ್ಬೇಕು. ಮತ್ತು ಈ ಒಂದು ರಮೇಶ್ ಬಾಬು ಮತ್ತು ಹರೇಶ್ ರವರು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ರಮೇಶ್ ಬಾಬು BJP ಸರ್ಕಾರ ಬಂದರೆ ನಮ್ಮ ಅಪ್ಪ ಅಂತಾನೆ, JDS ಸರ್ಕಾರ ಬಂದರೆ ನಮ್ಮ ತಾತ ಅಂತ ಹೇಳ್ತಾನೆ, ಕಾಂಗ್ರೆಸ್ ಸರ್ಕಾರ ಬಂದರೆ ನನಗೆ ಏನು ಕೊಟ್ಟಿರ್ತಕ್ಕ ನಮ್ಮ ಭಾವನೆ ಅಂತ ಬೇಕಾದ್ರೆ ಸೃಷ್ಟಿ ಮಾಡ್ತಾನೆ. ರಮೇಶ್ ಬಾಬು ಆತನು ಇಡೀ ತಿಮಿಂಗ್ಳ ಇವಾಗ ಬೇರೆ ಅವ್ರು ಲಕ್ಷ ರೂಪಾಯಿ ಹೆಚ್ಚಿಸ್ತಾರೆ, ಆ ಪರಂಗನ ಉಂಟು ಪದಂಡ್ರ ಇಂಥವ್ರಿಗೆ ರಕ್ಷಣೆ ಮಾಡುವಂಥ ಅಧಿಕಾರಿಗಳೇ ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಒಂದು 2 PDOಗಳನ್ನು ನೀವು ಅಮಾನತು ಮಾಡದೇ ಇದ್ದಲ್ಲಿ ನನ್ನ ಹೋರಾಟ, ನನ್ನ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ನಾವು ಇಲ್ಲಿ ಮಾಡಲ್ಲ. ಇದು ನಾವು ಇವತ್ತು ದಿವಸ ನನಗೂ ಬೇರೆ ಕೆಲಸ ಇರುವ ಕಾರಣದಿಂದಾಗಿ ಈ ಹೋರಾಟವನ್ನು ಇಲ್ಲಿಗೆ ನಾವು ಇದು ಮಾಡ್ತಾಯಿದ್ದೀವಿ. ಮತ್ತು ಸರ್, ಈ ನಿಮ್ಮ DD ಎಲ್ಲ ಕರೆಸಿ ನೀವು ಕೊಡಿಸಿ, ನಾಳೆ ಯಾವುದೇ ಕಡೆಗೆ ಸರ್ವೆ ಇದೆ ತಗೊಳ್ಬೇಕಾಗಲ್ಲ, ಸರ್ವೆ ಯಾವುದೇ ಕಡೆಗೆ ಸರ್ವೆ ಆಗಬಾರ್ದು. ಅಧಿಕಾರಿಗಳು ಆದೇಶ ಮಾಡಿದ್ದಾರೆ ಅನ್ನೋಂಥದ್ದು ಏನಾದ್ರು ಇದ್ರೆ ನಿಮ್ಮ ತಾಲೂಕಲ್ಲ, ಅದು ಬಂಗಾರಪೇಟೆ ಅವ್ರು ತಲುಪಿಸಿ ಹೇಳಿ, ಈ ಥರ ಇದೆ ಹೋರಾಟ ಮಾಡಿದಾರೆ, ಅನಿರ್ದಿಷ್ಟಾವಧಿ ಧರಣಿ ಇದೆ ಅಂತ ಹೇಳ್ತಾ ಇದ್ದೀನಿ. 70 ವರ್ಷಗಳಿಂದ ಅವರು ಪೊಸಿಷನ್ನಲ್ಲಿದ್ದಾರೆ. ಆಲ್ರೆಡಿ ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಇದು ಮೀಸಲು ಕ್ಷೇತ್ರದ ಶಾಸಕರುಗಳು ಕೂಡ ಹೇಳಿದ್ದಾರೆ, ಇದು ಯಾವುದೇ ಕಾರಣಕ್ಕೆ ಗ್ರಾಮಸ್ಥರ ಅನುಮತಿಯಂತೆ, ಗ್ರಾಮಸ್ಥರ ಒಪ್ಪಿಗೆಯಂತೆ ಇದನ್ನು ಪರಿಗಣಿಸಿ ಅವರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಅಂತಂದು ಕೇಳಿದ್ದಾರೆ. ಅದನ್ನು ಕೈ ಬಿಟ್ಟರು ಹೋದ ಸಾರಿ, ಮತ್ತೆ ರೀಸರ್ವ್ ಹಾಕೊಂಡಿದ್ದಾರೆ. ಮಂಗಳೂರವರು ಬಂಗಾರಪೇಟೆ ತಾಲೂಕಲ್ಲಿ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟು ಎಲ್ಲರೂ ಇವರೇ ತುಂಬ 2 ಲಕ್ಷ ತೊಗೊಂಡಿರ್ತಾರೆ, ನಿಮಗೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗಳಿಗೆ ಅವರು 5 ಲಕ್ಷ ಕೊಟ್ಟಿದ್ದಾರೆ, ಇವ್ರನ್ನ ಕೈ ಬಿಟ್ಟಿದ್ದಾರೆ ಆಯಮ್ಮ. ಅದಕ್ಕೆ ಆಯಮ್ಮನ ಇವಾಗ DC ಹೇಳಿ ಆಯಿತು ಸರ್ ಹಾಗೆ ಈಗ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಎಮ್ಮನಿಗೆ ಮನವಿನೂ ಕೊಟ್ಟು ಬಂದಿದ್ದೀವಿ, ದಯವಿಟ್ಟು ನಾಳೆ ಯಾವುದೇ ಕಾರಣಕ್ಕೆ ಏನಾದರೂ ಸರ್ವೆ ಆಯ್ತಂದ್ರೆ ಅವ್ರ ರೈತಾಪಿ ವರ್ಗದವ್ರ ಕಾರಣಕ್ಕೆ ಏನಾದರೂ ಹಾನಿ ಆದರೆ ಅವ್ರು ಆಲ್ರೆಡಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಾಳೆ ಏನಾದರೂ ನಾಳೆ ಏನಾದರೂ ಇದಾಯ್ತು ಅಂತಂದರೆ ನಾವು ಅಲ್ಲಿ ಯಾವ ಸ್ಥಳದಲ್ಲಿ ನಮ್ಮ ಜಮೀನನ್ನು ನಾವು ಕೃಷಿ ಮಾಡುವಂಥ ಜಮೀನು ಆಗಿಬಿಟ್ರೆ ನಮ್ಗೆ ಯಾವುದೇ ವಿಧಿ ಇಲ್ಲ. ಅವ್ರು ನಾಳೆ ಏನಾದ್ರು ಸರ್ವೆ ಮಾಡಿದ್ರೆ ನಾವು ಪೆಟ್ರೋಲು ಮತ್ತು ಡೀಸೆಲ್ ತಗೊಂಡೋಗಿ ಅಲ್ಲೇ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಅದೇನಾದರೂ ಆಯ್ತು ಅಂತ ಹೇಳಿದ್ರೆ ಆಯ್ತಂತ ಜಿಲ್ಲಾಧಿಕಾರಿಗಳು ಮಂಗಳ ಮತ್ತು ನಿಮ್ಮ ಒಬ್ಬ ಸರ್ಕಾರಿ ನೌಕರ, ಒಬ್ಬ ಪೊಲೀಸ್ ಪೇದೆ, ಆತನ ಕೊಡೋಕ್ಕೆ ಬರಲ್ಲ. ಅವ್ರ ತಂದೆ ಹತ್ರ ಹೇಳ್ರಿ ನಾವೇ ಬಿಟ್ಕೊಡ್ತೀವಿ, ಈ ದೇಶಕ್ಕೆ ಸೇವೆ ಮಾಡಿರ್ತಕ್ಕಂಥವ್ರು ನಾವು ಅಗಾಧವಾದಂಥ ಅವ್ರ ನಮನಗಳನ್ನು ಅನುಸರಿಸ್ತೀವಿ. ಈ ದೇಶದ ಗಡಿಭಾಗವನ್ನು ಕಾದು ಈ ಭಾರತ ದೇಶವನ್ನು ರಕ್ಷಣೆ ಮಾಡ್ತಂಥ ಒಬ್ಬ ರಕ್ಷಕ, ಒಬ್ಬ ಸೈನಿಕ, ಒಬ್ಬ ಯೋಧ, ಅವರಿಂದ ಆತನಿಗೆ ನಾವು ಗೌರವ ಕೊಡ್ತೀವಿ. ಆದರೆ ನಾವು ಸತ್ತಿರ್ತಕ್ಕಂಥದ್ದನ್ನ ಮುಂದಿಟ್ಕೊಂಡು ಈ ರೀತಿಯಾಗಿ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಿದ್ರೆ ನಾವು ಎಲ್ಲಾನ ಬಿಡಬೇಕು. ಆದರೂ ಕೇಸ್ಗಳು ಹಾಕ್ಕೊಂಡು ಏನು ವಿಧಿ ಇಲ್ಲ ನಮ್ಮ ಮೇಲೆ. ಇವಾಗಲೇ ಅಲ್ಲ, ನಮ್ಮ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದರೆ ನಮ್ಮ ದಲಿತರಿಗೆ ನೋಡಿ ಇವುಗಳು ಕಬಳಿಸ್ತಾ ಇದ್ದಾರೆ, ದಲಿತ ಜಮೀನುಗಳು ಕಬಳಿಸ್ತಾ ಇದ್ದಾರೆ, ದಲಿತ ಮೇಲೆ ಕೇಸ್ಗಳು ಹಾಕ್ತಾ ಇದ್ದಾರೆ. ನಮ್ಮನ್ನು ಹೋರಾಟ ಮಾಡಿದಂಥ ಹೋರಾಟಗಾರ ಮೇಲೆ ಕೇಸ್ಗಳು ಹಾಕ್ತಾರೆ. ಬೇರೆ ಯಾರು ಹಾಕೋಲ್ಲ ಬಿಡು, ಒಲಿರ ಮೇಲೆ ಹಾಕ್ಸ್ತಾ ಇದ್ದಾರೆ, ಅದೇನು ತೊಂದರೆ ಇಲ್ಲ. ಹಾಕಿದ್ರೆ ಹಾಕ್ಕೊಂಡೋಗಿ ಏನು ಮಾಡೋಕ್ಕಾಗಲ್ಲ, ಅದನ್ನು ಕೇಸ್ ಮಾಡ್ತೀವಿ ಆಯಿತಾ. ಅದು ಇದರಲ್ಲಿ ಆರೇ ಮಾಡಿದ್ರೆ ನೀವು ಹೇಳ್ತೀನಿ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯವರು ತಾಲೂಕ್ ಪಂಚಾಯತಿ ಎದುರು ಹಮ್ಮಿಕೊಂಡಿರುವಂಥ ಈ ಒಂದು ಪ್ರತಿಭಟನೆಯಲ್ಲಿ ಒಂದು ಮೆಮೊರಾಂಡಮನ್ನು ಇಲ್ಲಿ ಸಲ್ಲಿಸಿರ್ತಾರೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರು ತಾಲೂಕ್ ಪಂಚಾಯತಿ ಕೋಲಾರ ನಾನು ಇವರವರ ಪರವಾಗಿ ಇದನ್ನು ಸ್ವೀಕರಿಸ್ತಾ ಇದ್ದೀನಿ. ಇದರ ಏನು ಅಂಶಗಳಿದಾವೋ ಇವುಗಳ ಬಗ್ಗೆ ಕ್ರಮ ವಹಿಸೋಕ್ಕೆ ನಾನು ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಅವರಿಗೆ ಸಲ್ಲಿಸ್ತೀನಿ ಸರ್. ಇದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾರೆ.